ಎಣ್ಣೆ ನಶೆಯಲ್ಲಿ ಸಿಕ್ಕವರ ಜೊತೆಗೆ ಕಿರಿಕ್ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲಿದ್ದೀವಿ ಅಂತಲೂ ಗೊತ್ತಾಗದೆ ಇರುವಷ್ಟರ ಮಟ್ಟಿಗೆ ಫುಲ್ ಟೈಟ್ ಆಗಿದ್ದಾರೆ. ನಾವು ಯಾವುದೋ ಹುಡುಗರ ವಿಚಾರ ಮಾತನಾಡ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಲೇಡೀಸ್ ಗ್ಯಾಂಗ್ ಬಗ್ಗೆ. ಹಾಗಾದರೆ ಯಾವುದು ಅದು ಲೇಡೀಸ್ ಗ್ಯಾಂಗ್ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಮದ್ಯ ನಾರಿಯರಿಂದ ಸಿಕ್ಕಾಪಟ್ಟೆ ಕಿರಿಕ್. ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರಿಂದ ಹಲ್ಲೆ. ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲೇನೋ ಗಲಾಟೆಯಾಗ್ತಾ ಇದೆ ಅಂತ. ಹೌದು, ಬನ್ನೇರುಘಟ್ಟ ರಸ್ತೆಯ ಹುಳಿಮಾವು ಸಮೀಪ ಇಬ್ಬರು ಉತ್ತರ ಭಾರತ ಮೂಲದ ಯುವತಿಯರು ಮದ್ಯಪಾನ ಮಾಡಿ ರಂಪಾಟ ನಡೆಸಿದ್ದು ಸಾರ್ವಜನಿಕರ ಸಹಕಾರದೊಂದಿಗೆ ಪೊಲೀಸರ ವಶದಲ್ಲಿದ್ದಾರೆ. ಎಣ್ಣೆ ನಶೆಯಲ್ಲಿ ಬೈಕ್ ಓಡಿಸುತ್ತಾ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದು ಕ್ಯಾಬ್ ಚಾಲಕ ಹಾಗೂ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಯುವತಿಯರ ವರ್ತನೆಗೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಮದ್ಯದ ಅಮಲಿನಲ್ಲಿ ಬೈಕ್ ಓಡಿಸುತ್ತಿದ್ದ ಯುವತಿಯರು ಹುಳಿಮಾವು ಠಾಣೆಗೆ ಸಮೀಪದಲ್ಲಿ ಕ್ಯಾಬ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದ ನಂತರ ಕ್ಯಾಬ್ ಚಾಲಕನೊಂದಿಗೆ ವಾಗ್ವಾದಕ್ಕಿಳಿದು ಅಶ್ಲೀಲ ಹಾಗೂ ಮದ್ಯದ ಬೆರಳು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ಘಟನೆಯನ್ನ ಪ್ರಶ್ನಿಸಲು ಮುಂದಾದ ಸಾರ್ವಜನಿಕರೊಂದಿಗೆ ರೌಡಿಗಳಂತೆ ಕೂಡಿದ ನಶೆಯಲ್ಲಿ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಇನ್ನು ಯುವತಿಯರ ಅಸಹನೀಯ ವರ್ತನೆಯಿಂದ ರೋಸಿ ಹೋದ ಸಾರ್ವಜನಿಕರು ತಕ್ಷಣ ಹುಳಿಮಾವು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ. ಸದ್ಯ ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು ಇನ್ನು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಇಂತಹ ಕೇಸ್ಗಳಿಂದ ಸಾರ್ವಜನಿಕರು ಬೇಸತ್ತು ಹೋಗಿರುವುದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.